ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನೀವು ತುಂಬ ದಿನಗಳಿಂದ ನೋಡ್ತಾ ಇದ್ದೀರಾ, ಒಂದು ದ್ವಿತೀಯ PUC ಪರೀಕ್ಷಾ ಅವಧಿ 15 ನಿಮಿಷ ಕಡಿತ ಆಗಿದೆ. ಸೊ ಇದೆಲ್ಲ ತುಂಬ ದಿನಗಳಿಂದ ಆಲ್ರೆಡಿ ಪೇಪರ್ಗಳು ಬಂದಿತ್ತು. ಸೊ ತುಂಬ ಜನ ನೋಡಿದ್ದೀರಾ. ಸೊ ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ಒಂದು ಮಾಹಿತಿ ನೀಡ್ತೀನಿ, ಯಾವ ಥರ ಹೆಂಗೆ 15 ನಿಮಿಷ ಕಟ್ ಮಾಡಿದ್ದಾರೆ. ಸೊ ಇನ್ನೂ ಒಂದು ಹೆಡ್ಲೈನ್ ಕೂಡ ಬಂದಿತ್ತು. ಸೊ ಅದು ಎರಡನ್ನ ಇದರಲ್ಲಿ ಅನಲೈಸ್ ಮಾಡ್ತೀನಿ. ಸೊ ಕರೆಕ್ಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಎಲ್ಲ ರಿಲೀಸ್ ಮಾಡಿದ್ದಾರೆ ಶಿಕ್ಷಣ ಇಲಾಖೆಯಿಂದ. ಆಲ್ರೆಡಿ ಬಂದಿದೆ ನಿಮ್ಮ ಒಂದು SA1 ಎಕ್ಸಾಮ್, ಅಂದರೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ. ಸೊ ಅದೆಲ್ಲನೂ ಇವಾಗ ನಿಮಗೆ ತೋರಿಸ್ತೀನಿ, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲ ಪೇಪರು. ಅದಕ್ಕಾಗಿ ಮತ್ತು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ರೆಡಿ ಮಾಡಿದ್ದೀನಿ. ನಿಮ್ಮ ಒಂದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಸ್ಟ್ರೀಮ್ವರೆಗೂ ರೆಡಿ ಮಾಡಿದ್ದೀನಿ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ನಾಳೆಯಿಂದ ಬಿಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪ್ರಜಾವಾಣಿ ವಾರ್ತೆಯಲ್ಲಿ ಈ ಥರ ಬಂದಿತ್ತು ಒಂದು ಹೆಡ್ಲೈನು. ನೋಡಿ, ಇದು ಓದಂಗಿದ್ರೆ ಓದ್ಕೊಳ್ಳಿ. ಇಲ್ಲಿ ಏನಂದರೆ, ಮೊದಲು ನಿಮ್ಮ ಒಂದು ಪರೀಕ್ಷಾ ಅವಧಿ 3 ಗಂಟೆ 15 ನಿಮಿಷ ಇರ್ತಿತ್ತು. ಸೊ ಅಲ್ಲಿ 15 ನಿಮಿಷ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳೋಕ್ಕೆ ಟೈಮ್ ಸಿಗೋದು 3 ನಿಮಿಷ ಬರೆಯೋದಿತ್ತು ನಿಮಗೆ. ಸೊ ಇವಾಗ ಏನಂದರೆ 2 ಗಂಟೆ 45 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಗಂಟೆ ಇರುತ್ತೆ. ಆ್ಯಕ್ಚುಲಿ 2 ಗಂಟೆ 45 ನಿಮಿಷ ಅಂದರೆ ನಿಮ್ಮೊಂದು ರೈಟಿಂಗ್ ಇರುತ್ತೆ, ಅಲ್ಲಿ ಇನ್ನೂ 15 ನಿಮಿಷ ಓದ್ಕೊಳ್ಳೋಕ್ಕೆ ಕೊಡ್ತಾರೆ. ಸೊ ಎಲ್ಲ ಸೇರಿ ಒಂದು 3 ಗಂಟೆ ಇದು. ಅಲ್ಲಿ ನಿಮಗೆ ಜಸ್ಟ್ ಒಂದು 15 ಮಿನಿಟ್ಸ್ನಲ್ಲಿ ನಿಮಗೆ ರೆಡ್ಯೂಸ್ ಮಾಡಿದ್ದಾರೆ. 3 ಗಂಟೆ 15 ಇರೋದನ್ನ ಇವಾಗ 2:45 ಮಾಡೋರೆ. 2:45 ಅಂದರೆ ಮಾಮೂಲಿ 15 ನಿಮಿಷ ನಿಮಗೆ ಇನ್ನೂ ಎಕ್ಸ್ಟ್ರಾ ಪೇಪರ್ ಓದ್ಕೊಳ್ಳೋಕ್ಕೆ, ಕ್ವಶನ್ ಪೇಪರ್ ಓದೋಕ್ಕೆ ಟೈಮ್ ಸಿಗುತ್ತೆ. ಸೊ ಅದು ನಥಿಂಗ್ ಟು ವರಿ. ಇದು ತುಂಬ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ಎಲ್ಲ 2:45ಕ್ಕೆ ಸ್ಟಾರ್ಟ್ ಅಂದ್ಕೊಂಡ್ಬಿಟ್ಟವ್ರೆ. ಸೊ ಇಲ್ಲ, 15 ನಿಮಿಷ ನಿಮಗೆ ಸಿಗುತ್ತೆ ನಾರ್ಮಲಲ್ಲಿ. ಮತ್ತು ನೋಡಿ, ಇದಕ್ಕೆ ಒಂದು ಮೇಯ್ನ್ ರೀಸನ್ ಏನಂತ ಹೇಳಿದರೆ, ಇದು ಯಾಕಂದರೆ ನಿಮ್ಮ ಒಂದು ಪರೀಕ್ಷೆ ಮಾರ್ಕ್ಸು ಇವಾಗ 100 ಮಾರ್ಕ್ಸ್ ಇರೋದನ್ನ 80 ಮಾಡಿದ್ದಾರೆ. ಸೊ ಅಲ್ಲಿ 20 ನಿಮಗೆ ಒಂದು ಇಂಟರ್ನಲ್ ಕೊಡ್ತಾಯಿದ್ದಾರೆ. ಸೊ ಅದಕ್ಕಾಗಿ ಒಂದು 20 ಮಾರ್ಕ್ಸ್ಗೆ ನಿಮಗೆ ಒಂದು ರೈಟಿಂಗ್ ಇರೋಲ್ಲ. ಸೊ ಅದಕ್ಕಾಗಿ ಇದನ್ನು ನಿಮಗೆ ರೆಡ್ಯೂಸ್ ಮಾಡಿರೋದು 15 ನಿಮಿಷನ. ಸೊ ಅದು ಜಸ್ಟ್ ಅದನ್ನು ತಿಳ್ಕೊಳ್ಳಿ, ಒಂದು ನಾಲೆಡ್ಜ್ ಇರಲಿ. ನೋಡಿ, ನೆಕ್ಸ್ಟ್ ಇನ್ನೊಂದು ಏನಂದರೆ, ನೋಡಿ ಇಲ್ಲೊಂದು ದ್ವಿತೀಯ PU ಪ್ರಶ್ನೆ ಪತ್ರಿಕೆ ರೂಪಿಸುವಾಗ ಎಚ್ಚರಿಕೆ, ಇಲಾಖೆಗಳ ಸಮನ್ವಯ ಕೊರತೆ, ಪಠ್ಯ ಹೊರತಾದ ಪ್ರಶ್ನೆಗಳಿಗೆ ಜಾಗವಿಲ್ಲ. ಈ ಸತಿ ಒಂದು ಕ್ಲಿಯರ್ ಕಟ್ಟಾಗಿ ಹೇಳಿದರೆ, ಈ ಒಂದು ಪಠ್ಯ ಹೊರತಾದ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಒಂದು ಜಾಗ ಇರೋಲ್ಲ. ಸೊ ಅದು ಚಿಂತೆ ಬಿಟ್ಬಿಡಿ, ಆಚೆ ಕಡೆಯಿಂದ ಯಾವುದೇ ಒಂದು ಕ್ವಶನ್ಸು ಬರೋ ಚಾನ್ಸಸ್ಸು ಇಲ್ಲ. ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಅವರು ಅನಲೈಸ್ ಮಾಡಿ ಕ್ವಶನ್ನ ತೆಗಿತಾರೆ. ಸೊ ನೋಡಿದ್ರಲ್ಲ, ಇದು ಮಾಹಿತಿ ನಮಗೆ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಸತಿ ಅರ್ಥ ಮಾಡ್ಕೊಳ್ಳಿ. 2 ಗಂಟೆ 45 ನಿಮಿಷ ನಿಮ್ಮ ಒಂದು ರೈಟಿಂಗ್, ಅಂದರೆ 3 ಗಂಟೆ 15 ನಿಮಿಷ ಇರೋದನ್ನ 3 ಗಂಟೆಗೆ ಮಾಡೋರೆ. ಜಸ್ಟ್ 15 ನಿಮಿಷ ನಿಮಗೆ ತೆಗೆದಾಕಿದ್ದಾರೆ. ಅಲ್ಲಿ 2:45 ಅಂದರೆ ಇನ್ನೂ 15 ನಿಮಿಷ ನಿಮಗೆ ಒಂದು ಪೇಪರ್ ಓದ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಆಮೇಲೆ ಸ್ಟಾರ್ಟ್ ಮಾಡಬೇಕು ಬರೆಯೋಕ್ಕೆ. ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಿಮ್ಮ ಒಂದು ಸೆಕೆಂಡ್ PUC ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋನ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯಿಂದ ವೀಡಿಯೋಗಳು ಬರ್ತಾ ಹೋಗುತ್ತೆ, ಅದಕ್ಕಾಗಿ ಹೇಳ್ತಿರೋದು. ನಿಮಗೊಂದು ನೋಟಿಫಿಕೇಷನ್ ಸಿಗುತ್ತೆ ಇಮಿಡಿಯೇಟ್ಲಿ. ಅದಕ್ಕಾಗಿ ಇವಾಗ ನೋಡಿ, ಮಾಡಲ್ ಕ್ವಶನ್ ಪೇಪರ್ 2025ನೇ ಸಾಲಿನ ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಎಲ್ಲ ಸಬ್ಜೆಕ್ಟು ಬಿಟ್ಟವ್ರೆ. ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, KSEEB ಇದನ್ನು ಜಸ್ಟ್ ಟ್ಯಾಪ್ ಮಾಡಿ. ನೋಡಿ, KSEEB.karnataka.government.in ಅಂತ ಸರ್ಚ್ ಮಾಡಿದರೆ ಸಾಕು. ನಿಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಫಸ್ಟ್ ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ರೀಡ್ ಮೋರ್ ಅಂತ ಇರುತ್ತೆ ಪಕ್ಕದಲ್ಲಿ ರೆಡ್ ಕಲರು, ಅದನ್ನು ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಓಪನ್ ಆಗುತ್ತೆ. ಈ ಥರ ಒಂದು ಲೇಟೆಸ್ಟ್ ನ್ಯೂಸ್, ಅಂದರೆ ಸರ್ಕ್ಯುಲರು, ಈ ಒಂದು ಇತ್ತೀಚೆಗೆ ಹೊರಡಿಸಿರೋ ಸರ್ಕ್ಯುಲರ್ ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಫಾರ್ ಮಾಡಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ದೇರ್ ಬ್ಲೂ ಪ್ರಿಂಟ್ಸ್ ಫಾರ್ ಸೆಕೆಂಡ್ PUC ಎಕ್ಸಾಮ್ಸ್ 2025 ಆ್ಯಂಡ್ ರಿಲೇಟೆಡ್ ಸರ್ಕ್ಯುಲರ್. ಸೊ ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ. ನೋಡಿ, ಸಂಪೂರ್ಣವಾಗಿ ಇಲ್ಲಿದೆ. ಮೊದಲಿಗೆ ನೋಡಿ, ಅವರು ಒಂದು 3 ಕ್ವಶನ್ ಪೇಪರ್ ಇಲ್ಲಿ ನಿಮಗೆ ಒಂದು ರಿಲೀಸ್ ಮಾಡಿರುವಂಥದ್ದು. ಮಾಡಲ್ ಕ್ವಶನ್ ಪೇಪರ್ 1, 2, 3 3 ರಿಲೀಸ್ ಮಾಡೋರು. ಸೊ ಕರೆಕ್ಟಾಗಿ ನೋಡ್ಕೊಂಡು 3 ಓದಿದರೆ ಸಾಕು, ಇನ್ನೇನು ಎಕ್ಸ್ಟ್ರಾ ಬೇಡ. ಈ 3 ಕ್ವಶನ್ ಪೇಪರ್ಸ್ನ ನಾನು ಮಾಡಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀನಿ. ಸೊ ಆ 3 ನಿಮಗೆ ಒಂದು ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನೋಡಿ, ಇಲ್ಲಿ ಏನಂದರೆ ನೋಡಿ, ಬ್ಲೂ ಪ್ರಿಂಟು ಮಾಡಲ್ ಕ್ವಶನ್ ಪೇಪರ್ ಈ ಥರ ಕೊಟ್ಟವ್ರೆ. ನೋಡಿ, ಫಸ್ಟ್ನೇದು ಬ್ಲೂ ಪ್ರಿಂಟು, ಎರಡನೇದು ಮಾಡಲ್ ಕ್ವಶನ್ ಪೇಪರ್. ನೋಡಿ, 2ನೇ ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟು, 2ನೇ ಮಾಡಲ್ ಕ್ವಶನ್ ಪೇಪರ್, 3ನೇ ಮಾಡಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟು, 3ನೇ ಮಾಡಲ್ ಕ್ವಶನ್ ಪೇಪರ್. ಸೊ ಇಷ್ಟಿದೆ. ಜಸ್ಟ್ ನೋಡಿ, ಯಾವ್ದು ಬೇಕು ನಿಮಗೆ. ಜಸ್ಟ್ ನೋಡಿ, ಇವಾಗ ಮಾಡಲ್ ಕ್ವಶನ್ ಪೇಪರ್ ಒಂದು ಕನ್ನಡದ ಬೇಕಂದರೆ ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ. ಜಸ್ಟ್ ಟ್ಯಾಪ್ ಆನ್ ಇಟ್, ದೆನ್ ಇಟ್ ವಿಲ್ ಬಿ ಆಟೋಮೆಟಿಕ್ ಡೌನ್ಲೋಡ್. ನಿಮ್ಮ ಹತ್ರ ಒಂದು PDF ಇದ್ದರೆ ಇಮಿಡಿಯೇಟ್ಲಿ ಇದು ಡೌನ್ಲೋಡ್ ಆಗಿಬಿಡುತ್ತೆ. ನೋಡಿ, ದ್ವಿತೀಯ PUC ಕನ್ನಡ, ಸಮಯ 3 ಗಂಟೆಗಳು ಎಲ್ಲ ಇಲ್ಲಿದೆ. ನೋಡಿ, ಇಲ್ಲಿ ಸ್ಕಿಪ್ ಮಾಡಿರೋದು ನೋಡಿ, ಇಲ್ಲಿ ಕೊಟ್ಟವ್ರೆ 3 ಗಂಟೆ ಅಂದರೆ 2.45 ಫಾರ್ ರೈಟಿಂಗ್. ಇದು ಫಾರ್ ರೈಟಿಂಗ್
15 ಮಿನಿಟ್ಸ್ ಇದು ನಿಮ್ಮ ಒಂದು ರೀಡಿಂಗ್ಗೆ ಟೈಮ್ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಸೊ ನೋಡಿ, ಇವೆಲ್ಲನೂ ನೀವು ಒಂದು ಆರಾಮಾಗಿ ಓದ್ಕೊಬೋದು. ಸೊ ಇದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ನಾಳೆಯಿಂದ ಬಿಡ್ತಾ ಹೋಗ್ತೀನಿ, ಆದರೆ ಇವತ್ತೇ ಬಿಡ್ತೀನಿ. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ 3 ಸಂಪೂರ್ಣವಾಗಿ ಸಾಲ್ವ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.